ಅವರಿಗೆ ಸನ್ಮಾನ ಕೆಲಸ ಇದೆ. ದಯವಿಟ್ಟು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ಪ್ರೊಫೆಸರ್ ಬಸವರಾಜ ಕೊಂಡೂರು ಸರ್ ಅವರು, ಶಂಕರಣ್ಣ ಜಿಟಿಮನಿ ಅವರು, ಮಹಿಳಾಂಗರಿಗೆ ಬರಬೇಕಾಗಿ ವಿನಂತಿ. ದಯವಿಟ್ಟು ಸರ್ ಬನ್ನಿ ಸರ್. ಒಳ್ಳೆ ಸಾಧನೆ ಮಾಡ್ಯಾರ. ಕುಸ್ತಿ ಆಡಿ ಸಾಧನೆ ಮಾಡುವ ಒಂದು ಸಾಧನೆ. ಓದಿ ಸರ್ಕಾರ ನಡೆಸುವಂತಹ ಎಲ್ಲ ರೀತಿಯ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಿ PSI ಆಗೋದು ಒಂದು ಸಾಧನೆ. ಅದಕ್ಕಾಗಿ ನಮ್ಮ ನಗರದಿಂದ PSI ಆಗಿ ನೇಮಕಗೊಂಡಿರ್ತಕ್ಕಂಥ ಸಿದ್ದು ಜಿಟಿಮನಿ ಅವರಿಗೆ, ಅದೇ ರೀತಿಯಾಗಿ ಪ್ಯಾರಾ ಇಂಡಿಯನ್ ಆರ್ಮಿಯಲ್ಲಿ ಪ್ರಮೋಷನ್ ಮೇಲ್ಪಟ್ಟಿಯನ್ನು ಹೊಂದಿರತಕ್ಕಂಥ ಬಾಬಣ್ಣ ಮಾಳಗೌಡ ಅವರಿಗೆ, ಇಬ್ಬರು ಮಹಾನ್ ಸಾಧಕರಿಗೆ ಸನ್ಮಾನ ನಡೀತಾ ಇದೆ. ಈ ಸನ್ಮಾನ ನಡೆಸಿಕೊಳ್ಳಲಿಕ್ಕೆ ಬಸವರಾಜ ಕೊಂಡೂರು ಸರ್ ಅವರು, ಅರ್ಜುನ ಭುಜಿಂಗ್ ಅವರು, ಶಂಕರಣ್ಣ ಜಿಟಿಮನಿ ಅವರು, ಮಲ್ಲಣ್ಣ ಬಂಗಾರ ಅವರು, ರಾಜಣ್ಣ ಬದ್ದನವರವರು ಈ ಸನ್ಮಾನವನ್ನು ನಡೆಸಿಕೊಡಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಮಾದೇಶ್ ಬಾಂಗಿ ಗುರುಗಳು, ಅದೇ ರೀತಿಯಾಗಿ ಹನುಮಂತನ ಕುರ್ಚಿ ಅವರು, ಈಗ ವೀರಭದ್ರ ಜಿಟಿಮನಿ ಅವರು ವೇದಿಕೆ ಮೇಲೆ ಮೈದಾನದಲ್ಲಿ ಹೋಗಬೇಕು. ವೀರಭದ್ರ ಜಿಟಿಮನಿ ಅವರು, ಹನುಮಂತನ ಕುರ್ಚಿ ಅವರು ನಮ್ಮ ಕುಸ್ತಿ ಮೈದಾನದಲ್ಲಿ ವಿಶೇಷ ಸಾಧನೆಯನ್ನು ಮಾಡಿರ್ತಕ್ಕಂಥ ಮಹಿಳೆಯರಿಗೆ ಸನ್ಮಾನ ಮಾಡುವ ಮಾಡಿಕೆ. ಅದಕ್ಕಾಗಿ ವಿಶೇಷವಾದಂತಹ ಸಾಧನೆಯನ್ನು ಮಾಡಿರ್ತಕ್ಕಂಥ ಬಾಬಣ್ಣ ಮಾಳಗೌಡರು ಪ್ಯಾರಾ ಇಂಡಿಯನ್ ಆರ್ಮಿಯಲ್ಲಿ ಮೇಲ್ಭರ್ತಿಯನ್ನು ಹೊಂದಿದ್ದಾರೆ. ಅವರಿಗೂ ಕೂಡ ವಿಶೇಷವಾದಂತಹ ಸನ್ಮಾನ. ಅದೇ ರೀತಿಯಾಗಿ ಅವರಿಗೆ ದಯವಿಟ್ಟು ಜೋರಾಗಿ ಚಪ್ಪಾಳೆ ಕೊಡಬೇಕು. ಜೋರಾಗಿ ಚಪ್ಪಾಳೆ ಕೊಡುವುದರಿಂದ ಸಾಧನೆಯನ್ನು ಮಾಡಿರ್ತಕ್ಕಂತಹ ವ್ಯಕ್ತಿಗಳಿಗೆ ಒಂದು ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ. ದಯವಿಟ್ಟು ಜೋರಾಗಿ ಚಪ್ಪಾಳೆ ಕೊಡಬೇಕು. ಮನಟಿಯ ಹೆಮ್ಮೆಯ ಸಿದ್ದು ಜಿಟಿಮನಿಯವರು ಪೊಲೀಸ್ ಇಲಾಖೆಯಲ್ಲಿ CPI ಹುದ್ದೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿರುವಂತಹ ಆಧಾರದ ಸ್ವಾಗತವನ್ನ ಎಲ್ಲ ಗುರು ಹಿರಿಯರು ಆದಿಯಾಗಿ ಈ ಸಂದರ್ಭದಲ್ಲಿ ಅವರಿಗೆ ಸನ್ಮಾನವನ್ನು ಕೈತಾ ಇದ್ದಾರೆ. ಸ್ವಲ್ಪ ಅವಸರ ಮಾಡಿ ಮಂದಿ ಬೈತಾರೆ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಕುರ್ಚಿಯನ್ನ ಹಾಕಬೇಕು. ಮಹಾಬಲೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಭವ್ಯವಾದ ಕುಸ್ತಿ ಅಖಾಡದಲ್ಲಿ ಈ ಕುಸ್ತಿ ಪಂದ್ಯಾವಳಿಗಳು ಸದು ಮೈದಾನ ವಿಜಯ ಶಾಲೆ ಅವರು ಜೋರ ಚಪ್ಪಳೊಂದಿಗೆ